ಬಟ್ ಶಿಟ್ ಅನ್ಕೊಳ್ಳಿ, ನನಗೆ ಅನ್ನಿಸ್ದಂಗೆ KLX ಸೇಲ್ ಮಾಡೋ ಟೈಮ್ ಬರ್ಬೋದು. ಬಿಕಾಸ್ ಏನು ಗೊತ್ತಾ, ಒಂದು ಸರ್ವಿಸ್ ಕರೆಕ್ಟ್ ಆಗಿಲ್ಲ, ಸ್ಪೇರ್ಸ್ಗಳು ಸಿಗ್ತಲ್ವಂತೆ ಪಾಪ. ನನ್ನ ರೀಲ್ಸ್ಗಳೆಲ್ಲ ಕಮೆಂಟಲ್ಲಿ ಬಂದು ಒದ್ದಾಡ್ತಾವ್ರೆ ಜನ. ಹಾಯ್ ಎಲ್ರಿಗೂ ಒಂದು ನಮಸ್ಕಾರ, ಮತ್ತೊಮ್ಮೆ ವೆಲ್ಕಮ್ ಬ್ಯಾಕ್ ಟು ಸುದ್ ವ್ಲಾಗ್ಸ್ ಕನ್ನಡ. ನನ್ನತ್ರ ಸೂಪರಾಗಿ ನೀವು ಸೂಪರಾಗಿ ಇರೋ ಅಂತ ಅನ್ಕೊಂತೀನಿ. ನಂಗೆ ಚೆನ್ನಾಗಿರಿ. ಸೊ ಇಟ್ಸ್ ಬಿನ್ ಲಾಂಗ್ ಟೈಮ್ ಬಾಯ್ಸ್, ಮಂತ್ ಆಯ್ತು ಅನ್ಸೋದಾಗಲೇ ವ್ಲಾಗ್ ಆಗಿ. ಸೊ ಹಂಗೆ ಲೈಫ್ ಒಳಗೆ ಸ್ವಲ್ಪ ಅಗದಿ ಆಗಿತ್ತೆಲ್ಲ, ಅದನ್ನ ಹೇಳ್ತಾನೆ ಇದ್ದೀನಿ. ಹೇಳ್ದಷ್ಟು ದಿನ ಜಾಸ್ತಿ ಆಗ್ತಾನೆ ಐತೆ. ಸೊ ಏನು ಮಾಡೋಕ್ಕಾಗಲ್ಲ, ಇವಾಗಲೂ ಅಷ್ಟೇ ಬಾಯ್ಸ್. ಸ್ವರ ಅಂದ್ಕೊಂಡು ವಾಯ್ಸ್ ನೋಡಿ ಅಗದಿ ಆಗ್ಬಿಡೈತೆ. ನೋಡಿ ಬ್ಲಿಂಕಿಟ್ಟಿಂದ ಒಂದು ಆರ್ಡ್ರ್ ಬಂದೈತೆ. ಏನು ಅಂತ ತೋರಿಸ್ತೀನಿ ನಿಮಗೆ. ಸೈಕ್ ಆಗ್ತೀರಾ? ಬ್ಲಿಂಕಿಟ್ಟಿಂದ ಆರ್ಡ್ರ್ ಏನು ನಮ್ಗೆ ತೋರಿಸ್ತವನೆ ಅಂತ. ಫೋನ್ ಬೇರೆ ಫುಲ್ ಸೈಕ್ ಆಗ್ಬಿಡೈತೆ ಬಾಯ್ಸ್. ನೋಡಿ ಇಲ್ಲಿ ಹೆಂಗೆ ತೋರಿಸೋದು ನಿಮಗೆ. ಲೈನ್ ಬಂದ್ಬಿಡೈತೆ, ಫೋನು ಲೈನ್ ಬಂದ್ಬಿಡೈತೆ, ಡಿಸ್ಪ್ಲೇ ಈಚೆ ಬಂದ್ಬಿಡೈತೆ. ಒಂದು ಕಡೆ ವ್ಲಾಗ್ ಮಾಡೋಕ್ಕಾಗ್ತಾಯಿಲ್ಲ, ಫುಲ್ ಶಿಟ್ ಅಂದ್ಕೊಳ್ಳಿ. ಮತ್ತು ಈ ಕೈ ಫುಲ್ಲು ಟ್ಯಾಟೋ ಹಾಕ್ಸ್ಬಿಟ್ಟಿದ್ದೀನಿ ಆಯಿತಾ. ಫುಲ್ಲು ಅಂದರೆ ಫುಲ್ ಥರ, ಬಟ್ ಫುಲ್ ಅಲ್ಲ, ಆ ಥರ. ಅದು ತೋರಿಸ್ತೀನಿ ರೀ. ತೋರಿಸ್ಲಾ ಇಲ್ಲ ಸಪ್ರೇಟ್ ಬ್ಲಾಗ್ ಮಾಡಲಾ? ನೋಡಿ ಇದೊಂದು ತೋರಿಸ್ತೀನಿ, ನೋಡ್ಕೊಬಿಡಿ. ಸ್ವಲ್ಪ ಕ್ಲೂ ಕೊಡ್ತೀನಿ ಏನು ಅಂತ ಗೆಸ್ ಮಾಡಿ ಕಮೆಂಟ್ ಒಳಗೆ. ಸೊ ಬನ್ನಿ ಬಿಚ್ಚನ ಇವಾಗಿದ್ದು ಏನು ಕತೆ ಅಂತ. ಮತ್ತು KLX ಫುಲ್ ಧೂಳು ಹಿಡಿದುಬಿಟ್ಟೈತೆ ಬಾಯ್ಸ್. ಬಟ್ ಶಿಟ್ ಅಂದ್ಕೊಳ್ಳಿ, ನನಗೆ ಅನ್ನಿಸ್ದಂಗೆ KLX ಸೇಲ್ ಮಾಡೋ ಟೈಮ್ ಬರ್ಬೋದು. ಬಿಕಾಸ್ ಏನು ಗೊತ್ತಾ, ಒಂದು ಸರ್ವಿಸ್ ಕರೆಕ್ಟ್ ಆಗಿಲ್ಲ. 10 ದಿನ 12 ದಿನ ಮುಂಚೆ ಡೇಟ್ ತೊಗೋಬೇಕಂತೆ ನಾವು ಸರ್ವಿಸ್ ಮಾಡ್ಸೋಕ್ಕೆ. ಅದು ಸೆಕೆಂಡ್ ಸರ್ವಿಸ್ನ. ಎಲ್ಲ ಪೇಯ್ಡ್ ಸರ್ವಿಸೇ ಬ್ರೋ, ಆದರೂ ಏನಕ್ಕೆ ಕಾಯಬೇಕು? ದಟ್ಸ್ ವಾಟ್ ನನ್ನ ಕ್ವಶನ್ ಬರ್ತಿರೋದು ಇವಾಗ. ಫುಲ್ ಸೈಕ್ ಆಗಿಬಿಡೈತೆ. ಆಮೇಲೆ ಸ್ಪೇರ್ಸ್ಗಳು ಸಿಗ್ತಲ್ವಂತೆ ಪಾಪ. ನನ್ನ ರೀಲ್ಸ್ಗಳೆಲ್ಲ ಕಮೆಂಟಲ್ಲಿ ಬಂದು ಒದ್ದಾಡ್ತಾವ್ರೆ ಜನ. ಬ್ರೋ ತುಂಬ ಕಾಸ್ಟ್ಲಿ ಇದೆ, ಸ್ಪೇರ್ಸ್ಗಳು ಸಿಗ್ತಾಯಿಲ್ಲ ಅಂತ ಎಲ್ಲ ಆ ಥರ ಎಲ್ಲ ಆಗಿಬಿಟ್ರೆ ಬಾಯ್ಸ್, KLXನ ಕಾಣೆ ಮಾಡ್ಬಿಡ್ತೀನಿ ಅಂದ್ಕೊಳ್ಳಿ. ಮ್ಯಾಕ್ಸ್ 1-2 ತಿಂಗಳಲ್ಲಿ ಸೇಲ್ ಮಾಡಾಕ್ಬಿಡ್ತೀನಿ. ದಟ್ಸ್ ವಾಟ್. ನನಗೆ ಹಿಂಸೆ ಕೊಡಬಾರ್ದು. ಹಿಂಸೆ ಅಂದರೆ ಲೈಕ್ ಈ ಸ್ಪೇರ್ಸ್ಗೆಲ್ಲ ಹಿಂಸೆ ಆಗಬಾರ್ದು ಬಾಯ್ಸ್, ಅಷ್ಟೇ. ಸೊ ಸೊಲ್ಯೂಷನ್ ಹುಡ್ಕೋಣ. ನಮಗೇನು ಆಗಿಲ್ಲ, ಇನ್ನೂ ಆಗ್ದಲ್ಲೇ ಇದ್ರೆ ಇನ್ನೂ ಚೆನ್ನಾಗಿರುತ್ತೆ. ಬಿಕಾಸ್ ಸುಮ್ಮನೆ ಆ್ಯಕ್ಸಿಡೆಂಟೆಲ್ಲ ಆದರೆ ಶಿಟ್ ಆಗ್ಬಿಡುತ್ತೆ. ಸೊ ಇವತ್ತು ಗಾಡಿದು ಸ್ವಲ್ಪ ಪಾರ್ಟ್ಸ್ಗಳೆಲ್ಲ ಬಿಚ್ಚಬೇಕಾಯಿತು. ಆಮೇಲೆ ಯಾರೋ ಬೋಳಿ ಮಗ ಬೇರೆ ಸೀಟ್ ಎತ್ಬಿಟ್ಟವನೆ, ನಿಲ್ಸಿರೋ ಜಾಗದಿಂದ ಸೀಟೇ ಎತ್ಬಿಟ್ಟವ್ರ ಮೇಲ್ಗಡೆ. ಲಾಕ್ ಆಗಿರೋದು ಈಚೆ ಬಂದ್ಬಿಡೈತೆ ಅದು. ಹೋಗಪ್ಪ, ಒಂದಾದ್ಮೇಲೆ ಒಂದು ಸೈಕಪ್ಪ, ಹಿಂಸೆ. ಸೊ ಬನ್ನಿ ನಾವೆಲ್ಲ ರೆಡಿ ಮಾಡೋಣ ಅಂತ ಇವಾಗ ಬ್ಲಿಂಕಿಟ್ಟಿಂದ ತರಿಸಿದ್ದೀನಿ. ಏನು ಅಂತ ತೋರಿಸ್ತೀನಿ ನಿಮ್ಗೂ. ನೋಡಿ ಬಾಯ್ಸ್, ಮಚ್ ನೀಡೆಡ್ ಟೂಲ್ ಕಿಟ್ ಅಂದ್ಕೊಳ್ಳಿ. ಇದು ಒಂದೇ ಕೈಲಿ ಓಪನ್ ಮಾಡ್ಬೇಕು, ವಿಡಿಯೋ ಮಾಡೋಕ್ಕೆ ಯಾರಿಲ್ಲ. ನಾವು ಬರುತ್ತೆ ಬಾಯ್ಸ್ ವ್ಲಾಗ್ಸು. ಗೋಪುರ ಬೇರೆ ವರ್ಕ್ ಆಗ್ತಾಯಿಲ್ಲ, ನೋಡ್ಬೇಕು ಅದೇನಾಗೈತೆ ಅಂತ. ಮಧ್ಯದೊಳಗೆ ಒಂದು ರೌಂಡ್ ವೈನಾಡಿಗೆ ಬೇರೆ ಹೋಗಿದ್ದವು ಬಾಯ್ಸ್. ಹೇಳಿಲ್ವಾ ಗೋಪುರ ವರ್ಕ್ ಆಗ್ತಾಯಿಲ್ಲ ಅಂತ. ಈ ಟೂಲ್ ಕಿಟ್ ಇದ್ಬಿಟ್ರೆ ಗಾಡಿ ಬಿಚ್ಚಿಬಿಡ್ಬೋದು. ಇದು ಬಂದು ಬ್ಲಿಂಕಿಟಲ್ಲಿ ತರಿಸಿ ಟೂಲ್ ಕಿಟ್. ಇದು ಕ್ವಾಲಿಟಿ ಹೆಂಗೈತೆ ಅಂತ ನಿಜ ಗೊತ್ತಿಲ್ಲ. ಆಲ್ ಇನ್ ಒನ್ ಟೂಲ್ ಕಿಟ್ ಅಂದ್ಕೊಳ್ಳಿ. ಇದೊಂದು ಇದ್ಬಿಟ್ರೆ ಫುಲ್ ಪೀಸು. ಎಲ್ಲಿ ಏನು ಇಕ್ಕೋದು ಅಂತಲೂ ಗೊತ್ತಿಲ್ಲ ಬಾಯ್ಸ್. ಆದರೂ ನೀಟಾಗಿ ಇವಾಗ ಗಾಡಿ ರೆಡಿ ಮಾಡಿಬಿಡ್ತೀನಿ. ಇದೆಲ್ಲ ತೋರ್ಸೋಕ್ಕಾಗಲ್ಲ, ಇದೊಂದು ಶಾರ್ಟ್ ವ್ಲಾಗ್ ಆಗಿರುತ್ತೆ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ರಿ. ಹೌ ಇಸ್ ಇಟ್ ಬಾಯ್ಸ್? ಏನೇನು ಐತಪ್ಪ, ಎಲ್ಲಿವರೆಗೂ ಐತೆ, ಯಾವ ಸೈಜ್ವರೆಗೂ? 14mm ವರೆಗೂ ಐತೆ ಬಾಯ್ಸ್. ಕ್ರೇಜಿ ಅಂದ್ಕೊಳ್ಳಿ. ಬನ್ನಿ ಇವಾಗ ಗಾಡಿ ತೋರಿಸ್ತೀನಿ ಯಾವ ಕಂಡೀಷನ್ ಒಳಗಿದೆ ಅಂತ. ನೋಡಿ ಬಾಯ್ಸ್, ಫೈನಲಿ ಡನ್. ಇದಿರಲಿ ಹಂಗೇ, ಬಿಕಾಸ್ ಗಾಡಿ ಏನಾದರೂ ಸೈಡಿಗೆ ಬಿದ್ದರೆ ಇದೊಂದು ಪ್ರೊಟೆಕ್ಷನ್ ಅಂತೂ ಆಗಲಿ. ಬಿಕಾಸ್ ಸ್ಪೇರ್ಸ್ಗಳು ಸಿಗ್ತಾರೆ ಎಲ್ಲೂ. ಅದಕ್ಕೆ ನೋಡಿ, ಇದೊಂದು ಮೊಬೈಲ್ ಮೌಂಟ್. ಇದು ಗೊತ್ತಲ್ಲ ನಾರ್ಮಲ್ಲು. ಇದು ಮಿರರು ನೋಡಿ, ಎಲ್ಲ ತೆಗ್ದಾಕ್ಬಿಟ್ಟೆ. ಇದ್ರ ಹಿಂದೆ ವಿಡಿಯೋಲಿ ಇತ್ತು ಅನಿಸುತ್ತೆ. ಟಾಪರ್ ಹಾಕೆಲ್ಲ ಬೇಕಾದಾಗ ಹಾಕೊಂಡು ಹೋಗೋಣ, ಸುಮ್ಮನೆ ಏನಕ್ಕೆ ಹೇಳಿ. ನೋಡಿ ಇವಾಗ ಫುಲ್ ನೇಕೆಡು ಮೊದಲ ಥರ. ಇನ್ನೊಂದು ಬಾಕಿ ಇದೆ, ಟೆಲ್ಟಿಡಿ ಒಂದು ಬರುತ್ತೆ ಅತಿ ಶೀಘ್ರದಲ್ಲಿ. ಟೆಲ್ಟಿಡಿ ಬರುತ್ತೆ, ಅದು ರೇವೆಕ್ಸ್ ಅಂತ ಕಂಪ್ನಿ. ಅವರು ಸ್ಪಾನ್ಸ್ ಅನ್ನೋದಕ್ಕಿಂತ
ಸ್ಪಾನ್ಸರ್ ಥರನೇ ಅದು. ಅದೊಂದು ಟೇಲ್ ಟಡಿ ಬರುತ್ತೆ. ಅದು ಬಿಟ್ಟರೆ ಕೆಳಗಡೆ ಒಂದು ಅಲ್ಯೂಮಿನಿಯಮ್ದೊಂದು ಬ್ರಾಶ್ ಪ್ಲೇಟ್ ಬರುತ್ತೆ ಅಷ್ಟೇ. ಇನ್ನೆರಡು ಬಾಕಿ ಇದೆ ಅಂದ್ಕೊಳ್ಳಿ ಗಾಡೀಲಿ. ಇನ್ನೆಲ್ಲ ಡನ್. ಬನ್ನಿ ಇವಾಗ ನಟ್ಟೆಲ್ಲ ಎತ್ತು ಮುಳುಗ್ಬಿಟ್ಟು ಸೇಫಾಗಿ ಹೋಗ್ಬಿಟ್ಟು ಗಾಡಿ ವಾಷಿಂಗ್ ಮಾಡಿಸ್ಕೊಬಂದ್ಬಿಡೋಣ. ಬನ್ನಿ ಲೆಟ್ಸ್ ಗೋ. ನೋಡ್ತಾ ಇರ್ಬೋದು ಬಾಯ್ಸ್, ಈಗ ವಾಷಿಂಗ್ ಬಂದಿದ್ದೀವಿ. ವಾಷಿಂಗ್ ಮುಗಿಸ್ಕೊಂಡು ಸಿಗ್ತೀನಿ. ಹಿಂಗೆ ಚೆನ್ನಾಗಿ ಕಾಣ್ತಾ ಇತ್ತಾನೆ ಗಾಡಿ. ಬಿಡಿ ವಾಷಿಂಗ್ ಮುಗಿಸ್ಕೊಂಡು ಸಿಗ್ತೀನಿ ನಿಮಗೆ.